ಇನ್ನು ಅಮೆರಿಕಾಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ನಿಮ್ಮ ಯುದ್ಧ ನೌಕೆಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿರಿ, ಇಲ್ಲದಿದ್ರೆ ನಿಮ್ಮ ಯುದ್ಧ ನೌಕೆಗಳನ್ನ ಹೊಡೆದುರುಳಿಸ್ತೇವೆ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ನಿಮ್ಮ ಯುದ್ಧ ನೌಕೆಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿ, ಇಲ್ಲದಿದ್ರೆ ನಿಮ್ಮ ಯುದ್ಧ ನೌಕೆಗಳನ್ನ ಹೊಡೆದುರುಳಿಸ್ತೇವೆ. ಅಮೆರಿಕಾಗೆ IRGC ಇಂದ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಇರಾನ್ ಅಮೆರಿಕಾಗೆ. ನಿಮ್ಮ ಯುದ್ಧ ನೌಕೆಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿ, ಇಲ್ಲದಿದ್ರೆ ಇದರ ಪರಿಣಾಮ ಭೀಕರವಾಗಿರುತ್ತೆ. ಯುದ್ಧ ನೌಕೆಗಳನ್ನ ಹೊಡೆದುರುಳಿಸ್ತೇವೆ ಅಂತ ಇರಾನ್ ಇದೀಗ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. IRGC ಇಂದ ಖಡಕ್ ಎಚ್ಚರಿಕೆಯನ್ನ ಅಮೆರಿಕಾಗೆ ಕೊಟ್ಟಿರುವಂತದ್ದು. ನೌಕೆಗಳನ್ನ ಹೊಡೆದುರುಳಿಸ್ತೇವೆ ಅಂತ ಇರಾನ್ ಇದೀಗ ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕ ಹಾಗೂ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ 25ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಕದನ ವಿರಾಮದ ಕುರಿತಾಗೂ ಕೂಡ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇದರ ಮಧ್ಯದಲ್ಲಿ ನಿಮ್ಮ ಯುದ್ಧ ನೌಕೆಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿ, ಇಲ್ಲದಿದ್ರೆ ನಿಮ್ಮ ಯುದ್ಧ ನೌಕೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತೇವೆ, ನಾವು ಹೊಡೆದುರುಳಿಸ್ತೇವೆ ಅಂತ ಇದೀಗ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಅಮೆರಿಕಾಗೆ. IRGC ಇಂದ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ನೌಕೆಗಳನ್ನ ಹೊಡೆಯುತ್ತೇವೆ ನಾವು, ಅಮೆರಿಕಾಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ಈಗ ಆಲ್ರೆಡಿ ಕದನ ವಿರಾಮದ ಕುರಿತಾಗಿ ಚರ್ಚೆಗಳಾಗ್ತಾ ಇದೆ. ಒಂದ್ ಕಡೆನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ 5 ದಿನದ ಕದನ ವಿರಾಮವನ್ನ ಟ್ರೂತ್ ನಲ್ಲಿ ಉಲ್ಲೇಖ ಮಾಡಿದ್ರು. ಅದರ ನಂತರ ಇರಾನ್ ಇದಕ್ಕೆ ಯಾವುದೇ ರೀತಿಯಾದಂತಹ ಸಮ್ಮತಿಯನ್ನ ಕೊಟ್ಟಿರಲಿಲ್ಲ. ಇಸ್ರೇಲ್ ಮೌನವಾಗಿತ್ತು. ಇಸ್ರೇಲ್ ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಬಿಡ್ತಾನೆ ಇಲ್ಲ. ಹಾಗಾಗಿ ಇರಾನ್ ಇದೀಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ ಅಮೆರಿಕಾಗೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆಗಾಗ ಏನೇನೋ ಮಾತನಾಡ್ತಾ ಇರ್ತಾರೆ. ನಿಮ್ಮ ಯುದ್ಧ ನೌಕೆಗಳನ್ನ ಇವಾಗ ಏನ್ ನೀವು ಕಳಿಸಿದ್ದೀರಾ ಅದನ್ನ ವಾಪಸ್ ತೆಗೆದುಕೊಂಡು ಹೋಗಿ, ಇಲ್ದಲೇ ಇದ್ರೆ ಆ ಯುದ್ಧ ನೌಕೆಗಳನ್ನ ನಾವಂತೂ ಬಿಡೋದಿಲ್ಲ, ಸರ್ವನಾಶ ಮಾಡ್ತೀವಿ, ನೌಕೆಗಳನ್ನ ಹೊಡೆದುರುಳಿಸ್ತೇವೆ ಅಂತ ಅಮೆರಿಕಾಗೆ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಖಡಕ್ ಆದಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್ ಇದೀಗ. ಆದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಉದ್ದಟತನವನ್ನ ಮೆರಿತಾನೆ ಬಂದಿದ್ದಾರೆ. ಶತಾಯ ಗತಾಯ ಇರಾನ್ ಅನ್ನ ವಶಕ್ಕೆ ಪಡೆದುಕೊಳ್ಬೇಕು, ಅದು ಕೂಡ ತೈಲ ಸಂಪತ್ಭರಿತ ರಾಷ್ಟ್ರ. ಅದನ್ನ ಇವ್ರ ಕೈಗೆ ತೆಗೆದುಕೊಂಡ್ರೆ ಎಲ್ಲೋ ಒಂದ್ ಕಡೆ ಇವ್ರಿಗೆ ಉಪಯೋಗ ಆಗತ್ತೆ, ಇವರೇ ಮೇನ್ ಆಗ್ತಾರೆ, ಅಲ್ಲಿ ವ್ಯಾಪಾರ ವಹಿವಾಟೆಲ್ಲವೂ ಕೂಡ ಇವರ ಅಂಡರ್ ಅಲ್ಲಿ ಬರುತ್ತೆ. ಹಾಗಾಗಿ ಇದೀಗ ಯುದ್ಧ ನೌಕೆಗಳನ್ನ ಬಿಟ್ಟಿರುವಂತದ್ದು, ಅದನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಇರಾನ್ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು. ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಅಮೆರಿಕಾಗೆ. IRGC ಇಂದ ಖಡಕ್ ಆದಂತ ಎಚ್ಚರಿಕೆಯನ್ನ ರವಾನೆ ಮಾಡಲಾಗಿದೆ. ಪದೇ ಪದೇ ಯುದ್ಧಗಳಾಗ್ತಾ ಇದೆ. ಒಂದ್ ಕಡೆನಲ್ಲಿ 48 ಗಂಟೆಗಳ ಗಡುವನ್ನ ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಅದು ಯಾವ ವಿಚಾರಕ್ಕೆ? ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿರುವಂತಹ ದಿಗ್ಬಂಧನವನ್ನ ನೀವು ಸರಿ ಮಾಡಬೇಕು, ಆ ದಿಗ್ಬಂಧವನ್ನ ಮುರಿಬೇಕು ಅಂತ ಇರಾನ್ ಅವ್ರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಇಫ್ ಇನ್ ಕೇಸ್ ನೀವು ಮಾಡಲಿಲ್ಲ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ನಾವು ದಾಳಿಯನ್ನ ಕೂಡ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಂಥದ್ದು.